ಉಪಚುನಾವಣಾ ಅಖಾಡ ರಂಗೇರ್ತಾ ಇದೆ. ಬಾಗಲಕೋಟೆ ಉಪಚುನಾವಣಾ ಗೆಲ್ಲೋದಕ್ಕೆ ತಂತ್ರ ಪ್ರತಿತಂತ್ರವನ್ನ ಮಾಡ್ತಿದ್ದಾರೆ. ಇಂದಿನಿಂದ ಕಾವೇರಲಿದೆ ಪ್ರಚಾರದ ಅಖಾಡ. ಉಪಚುನಾವಣಾ ಅಖಾಡ ರಂಗೇರ್ತಾ ಇದೆ. ಇಂದಿನಿಂದ ಪ್ರಚಾರ ಕೂಡ ಶುರುವಾಗುತ್ತೆ. ಬಾಗಲಕೋಟೆ ಉಪಸಮರವನ್ನ ಗೆಲ್ಲೋದಕ್ಕೆ ತಂತ್ರ ಪ್ರತಿತಂತ್ರವನ್ನ ಹೂಡಲಾಗ್ತಾ ಇದೆ. ಇಂದಿನಿಂದ ಪ್ರಚಾರದ ಕಾವು ಕೂಡ ಜೋರಾಗಿರುತ್ತೆ. ಉಮೇಶ್ ಪರ ಸತೀಶ್ ಎಂಬಿ ಪಾಟೀಲ್ ಕ್ಯಾಂಪೇನ್ ಅನ್ನ ಮಾಡ್ತಿದ್ದಾರೆ. ನಾಳೆ ಪ್ರಚಾರದ ಕಣಕ್ಕೆ ಸಿಎಂ ಸಿದ್ದರಾಮಯ್ಯ ಕೂಡ ಇಳಿತಾರೆ. ಬಿಜೆಪಿ ಅಭ್ಯರ್ಥಿ ಪರ ಶೆಟ್ಟರ್ ರಾಮುಲು ಮತಪೇಟೆಯನ್ನ ಮಾಡ್ತಾರೆ. ಇಂದಿನಿಂದ ಪ್ರಚಾರದ ಅಖಾಡ ಕೂಡ ರಂಗೇರ್ತಾ ಇರುವಂತದ್ದು. ಉಮೇಶ್ ಪರ ಸತೀಶ್ ಎಂಬಿ ಪಾಟೀಲ್ ಕ್ಯಾಂಪೇನ್ ಅನ್ನ ಮಾಡ್ತಿದ್ದಾರೆ. ಇನ್ನೊಂದು ಕಡೆನಲ್ಲಿ ನಾಳೆ ಪ್ರಚಾರಕ್ಕೆ ಸಿಎಂ ಸಿದ್ದರಾಮಯ್ಯ ಕೂಡ ಇಳಿತಾರೆ. ಇನ್ನು ಬಿಜೆಪಿ ಅಭ್ಯರ್ಥಿ ಪರ ಶೆಟ್ಟರ್ ರಾಮುಲು ಕೂಡ ಮತಪೇಟೆಯನ್ನ ಮಾಡ್ತಾರೆ. ಈಗ ಆಲ್ರೆಡಿ ಅಲ್ಲಿ ಯಾರು ಗೆಲ್ಲಬಹುದು ಅನ್ನುವಂತಹ ಕುತೂಹಲ ಕೂಡ ಜಾಸ್ತಿ ಆಗ್ತಾ ಇದೆ. ಉಮೇಶ್ ಮೇಟಿಗೆ ಕೊನೆಯದಾಗಿ ಟಿಕೆಟ್ ಕೂಡ ಸಿಕ್ತು. ಆ ಒಂದು ಸಂದರ್ಭದಲ್ಲಿ ಅವರವರ ಒಳಗಡೆನೆ ಎಲ್ಲೋ ಒಂದ್ ಕಡೆ ಕಿತ್ತಾಟಗಳು ಕೂಡ ಶುರುವಾಯಿತು. ಕೊನೆಗೆ ಉಮೇಶ್ ಮೇಟಿ ಅವ್ರಿಗೆ ಟಿಕೆಟ್ ಸಿಕ್ತು. ಆದ್ರೆ ಇದೀಗ ಅವರನ್ನ ಗೆಲ್ಲಿಸಲೇಬೇಕು ಅನ್ನೋ ನಿಟ್ಟಿನಲ್ಲಿ ಮತಬೇಟೆಯನ್ನ ಮಾಡುವುದಕ್ಕೆ ಕಣಕ್ಕಿಳಿತಾ ಇರುವಂತದ್ದು. ನಾಳೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಕಣಕ್ಕಿಳಿಯಲಿದ್ದಾರೆ. ಕಾಂಗ್ರೆಸ್ಗೆ ಎಲ್ಲೋ ಒಂದ್ ಕಡೆ ಇದು ಶತಾಯಗತಾಯ, ಗೆಲ್ಲೇಬೇಕು. ಯಾಕಂತ ಅಂದ್ರೆ ಅಧಿಕಾರದಲ್ಲಿ ಕಾಂಗ್ರೆಸ್ ಇದೆ, ಇದನ್ನ ಬಿಟ್ಕೊಟ್ರೆ ಬೇರೆ ಆಪ್ಷನ್ಸ್ ಇರಲ್ಲ ಅವರಿಗೆ. ಇನ್ನೊಂದ್ ಕಡೆನಲ್ಲಿ ಗ್ಯಾರಂಟಿ ಯೋಜನೆಗಳು ಯಾವ ರೀತಿಯಾಗಿ ಜನರ ಮನಸ್ಸನ್ನ ಗೆದ್ದಿದೆ ಅಂತ ನೋಡ್ಕೊಳ್ಳೋದಕ್ಕೆ ಇದು ಕೂಡ ಒಂದು ವೇದಿಕೆ ಆಗುತ್ತೆ. 2028ರ ಚುನಾವಣೆಗೆ ಎಲ್ಲೋ ಒಂದ್ ಕಡೆ ಪ್ಲಸ್ ಪಾಯಿಂಟ್ ಆಗುತ್ತೆ, ಹೇಗೆ ಚುನಾವಣೆಯನ್ನ ಎದುರಿಸಬಹುದು ಅಂತ. ಇನ್ನೊಂದ್ ಕಡೆನಲ್ಲಿ ಬಿಜೆಪಿಗೂ ಕೂಡ ಈ ಒಂದು ಗೆಲುವು ಅವಶ್ಯಕವಾಗಿ ಬೇಕಾಗಿದೆ. ಯಾಕಂತ ಅಂದ್ರೆ ಬಿಜೆಪಿ ಕೂಡ ಇಫ್ ಇನ್ ಕೇಸ್ ಗೆದ್ರೆ ಹೇಗೆ 2028ಕ್ಕೆ ಅವ್ರಿಗೆ ಉಪಯೋಗ ಆಗುತ್ತೆ, ಈ ಎಲ್ಲಾ ವಿಚಾರಗಳನ್ನ ಗಮನದಲ್ಲಿಟ್ಕೊಂಡು ಇದೀಗ ಮತಬೇಟೆಯನ್ನ ಮಾಡ್ತಾ ಇರುವಂತ. ಒಂದ್ ಕಡೆನಲ್ಲಿ ದೊಡ್ಡ ದೊಡ್ಡ ನಾಯಕರು ಕೂಡ ಅವ್ರಿಗೆ ಸಪೋರ್ಟ್ ಅನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಉಮೇಶ್ ಮೇಟಿ ಅವರಿಗೆ ಸಪೋರ್ಟ್ ಅನ್ನ ಮಾಡೋದಕ್ಕೆ ನಾಳೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಪ್ರಚಾರಕ್ಕೆ ಹೋಗ್ತಾರೆ.